ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಹೇಳಿಮ್ಮ. ಸರ್, ನಾನು ತುಮಕೂರು ಡಿಸ್ಟ್ರಿಕ್ಕು ತುರುವೇಕೆರೆ ತಾಲೂಕಿಂದ ಮಾತಾಡ್ತಿರೋದು. ಹ್ಮ್ ಸರ್, ಅದೇ ರೈಟ್ ನ್ಯೂಸ್ ನೋಡಿದ್ವಿ. ಅದೇ ಅಕ್ರಮ ಬಡ್ಡಿ ಧರ್ಮಸ್ಥಳದ್ದು ಅಂತ ಹೇಳ್ಬಿಟ್ಟು ಒಂದು ಗ್ರೂಪಲ್ಲಿ ಜಾಯಿನ್ ಆಗಿದ್ದೀನಿ ಸರ್ ನಾನು. ಹ್ಮ್ ಆ ಗ್ರೂಪಲ್ಲಿ ರೈಟ್ ನ್ಯೂಸ್ ಎಲ್ಲ ಹಾಕ್ತಿದ್ದಾರೆ ಸರ್, ಎಲ್ಲ ನೋಡ್ತಾ ಇದ್ದೀನಿ. ಹ್ಮ್ ಹಾಗಾಗಿ ನನಗೊಂದು ಕ್ವಶನ್ ಇತ್ತು ಸರ್ ನಿಮ್ಮ ಹತ್ರ. ಅದು ನನಗೆ ಹೆಂಗೆ ಕೇಳಬೇಕು ಅಂತ ಅಲ್ಲಿ ಗೊತ್ತಾಗ್ತಿಲ್ಲ ಸಂಘದ ಹತ್ರ. ನಾನು ಇನ್ಶೂರೆನ್ಸ್ ಕಟ್ಟಿದ್ದೆ ಸರ್ ನಾನು. ಅಂದ್ರೆ ಸಾಲ ಪೂರ್ತಿ ಕಟ್ತಾ ಇದ್ದೆ. ಸಾಲ ಕಟ್ಟಿದಾಗ ಅದೇ ಈ ರೈಟ್ ನ್ಯೂಸ್ ನೋಡಾದ್ಮೇಲೆ ಇನ್ಶೂರೆನ್ಸ್ ಬಾಂಡ್ ಫೇಕ್ ಅಂತ ಹೇಳಿ ಒಬ್ರು ಲೇಡಿ ನಿಮ್ಮ ಹತ್ರ ಮಾತಾಡಿದ್ರು ಸರ್. ಅದನ್ನ ನೋಡಿ ಬಾಂಡ್ದು ಅಂತ ಹೇಳಿ ಕೇಳ್ತಾ ಬಂದಾಗ ನಂದೇನ್ ಮಾಡಿದ್ರು, ನಾನು ನಾನು ಇನ್ಶೂರೆನ್ಸ್ ಕಟ್ಟಲ್ಲಮ್ಮ, ಸಾಲ ನಾನು ತಗೊಂಡಿದ್ದೀನಿ, ಅದನ್ನ ಕಟ್ಟಿ ಅಂತ ಹೇಳ್ಬಿಟ್ಟು 1180 ರೂಪಾಯಿ ಕಟ್ಟತಕ್ಕೆ ಸರ್ ನಾನು 1400 ರೂಪಾಯಿ ಕಟ್ತಿದ್ದೆ ವಾರ. ನಂದು ವಾರಕ್ಕೆ ಬಂದು ಅಲ್ಲಿ ಇನ್ಶೂರೆನ್ಸ್ 214 ರೂಪಾಯಿ ಕಟ್ಟಬೇಕಾಗಿತ್ತು ಸರ್. ಸಾಲದ್ದು 971 ರೂಪಾಯಿ ಕಟ್ಟಬೇಕಾಗಿತ್ತು. ಅದಕ್ಕೆ ನಾನು 1180 ರೂಪಾಯಿ ಕಟ್ಟೋದಕ್ಕೆ 1400 ರೂಪಾಯಿ ಎರಡೂ ಸೇರಿಸಿ ಕಟ್ತಿದ್ದೆ ಸರ್. ನಾನೇನ್ ಮಾಡಿದೆ, ನಾನು ಸಾಲ ಒಂದು ಕಟ್ಕೊಂಡು ಹೋಗ್ತೀನಿ, 1000 ರೂಪಾಯಿ ಸಾಲ ಕಟ್ತೀನಿ, ನಾನು ಇನ್ಶೂರೆನ್ಸ್ ಕಟ್ಟಲ್ಲ ಅಂತ ನಿಲ್ಸಿಟ್ಕೆ ಅವ್ರೇನ್ ಮಾಡಿದ್ರು, ಫುಲ್ಲು ನಾನು 4 ವಾರ 1000 ಕಟ್ಟಿದ್ದೆ ಸರ್. ಆ 4 ವಾರದ್ದು ಸಹ ಇನ್ಶೂರೆನ್ಸ್ ಹಾಕೊಂಬಿಟ್ರು. ನಾನು ಕಟ್ಟಿದ್ದನ್ನ ಸಾಲಕ್ಕೆ ಹಾಕೊಂಡಿಲ್ಲ ಅವರು. ಹಾಂ ಸರ್, ಆಯ್ತು ಸರ್, ಆಯ್ತು. ಅಂದ್ರೆ ಕಟ್ಟಿದೆ ಸರ್. ಕಟ್ಟಿ ಆದ್ಮೇಲೆ ನಾನು ಅವ್ರನ್ನ ಆಮೇಲೆ ಮಂತ್ಲಿ ಸ್ಟೇಟ್ಮೆಂಟ್ ಬಂತು. 4 ವಾರ ಆದ್ಮೇಲೆ ಸ್ಟೇಟ್ಮೆಂಟ್ ಬರುತ್ತಲ್ಲ ಸರ್, ನೀವೇ ಕಟ್ಟಬೇಕು, ಕಡಿಮೆ ಕಟ್ತಿದ್ದೀರಾ, ಆಫೀಸ್ ಹತ್ರ ತಗೊಂಡೋಗ್ರಿ ಬುಕ್ನ ಅಂತ ನನ್ನ ಕೈ ಕೊಟ್ರು ಸರ್. ಅದನ್ನ ಬುಕ್ನ, ಆ ಬುಕ್ ತಗೊಂಡು ನಾನು ನನಗೆ ಲೆಕ್ಕ ಹೋಗಿ ಕಟ್ಟಕ್ಕೆ ಅಂತ ಹೋದೆ. ಆ ವಾರನೂ ನಾನು 1000 ಹಾಕದೆ ಕಟ್ಟಕ್ಕೆ ಹೋದೆ ಸರ್ ನಾನು. ಅವಾಗ ಮಂತ್ಲಿ ಸ್ಟೇಟ್ಮೆಂಟ್ ತಗೊಂಡು ನೋಡ್ತೀನಿ, 1 ರೂಪಾಯಿ ಸಾಲಕ್ಕೆ ಹಾಕಿಲ್ಲ ಅವರು, ಬರೀ ಇನ್ಶೂರೆನ್ಸ್ಗೆ ಹಾಕ್ತಿದ್ವ ನನ್ನ 1000ನ. ನನಗೆ 1 ವರ್ಷ ಟೈಮ್ ಕೊಟ್ಟಿರ್ತೀರಾ ನೀವು, 1 ವರ್ಷದಲ್ಲಿ ನಾನು 1 ವಾರ ಡ್ಯೂ ಬಿಟ್ಟಿದ್ದೀನಿ ಅಂತ ಅಲ್ಲಿ 214 ಕಟ್ಟತಕ್ಕೆ 250 ಕಟ್ತಾ ಇದ್ದೀನಿ. 4 ವಾರ ನಾನು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಅಮೌಂಟ್ 1000 ನೀವು ಹಾಕ್ತಿದ್ದೀರಲ್ಲ ಅಂತ ಕೇಳಿದೆ ಸರ್ ಅವ್ರಿಗೆ. ಅದನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀನು ಇನ್ಶೂರೆನ್ಸ್ ಫಸ್ಟ್ ಚಿಕ್ಕ ಸಾಲ ದೊಡ್ಡ ಸಾಲ ಅಂತ ಇರ್ತವೆ, ಚಿಕ್ಕ ಸಾಲ ಫಸ್ಟ್ ಕ್ಲಿಯರ್ ಮಾಡ್ಲಿ, ರೂಲ್ಸ್ ಹೇಳಿದ್ರೆ 2-3 ಸಾಲ ಇರಂಗಿಲ್ಲ ಒಬ್ರು ಐಡಿಲಿ ಅಂತ ಹೇಳಿದ್ದಾರೆ. ಸರ್ಕಾರದ ರೂಲ್ಸ್ ಇದೆ, ಹಂಗಾಗಿ ನಾವು ನಿಮಗೆ ಸಾಲ ಕಡಿಮೆ ಮಾಡ್ಕೊಟ್ಟಿದೀವಿ, ಬಡ್ಡಿ ಕಡಿಮೆ ಆಗ್ತಾ ಇತ್ತು ನಿಮ್ಗೆ ಅಂತ ಹೇಳಿದ್ರು ಸರ್. ನನಗಿಲ್ಲ, ನನಗೆ ಬಡ್ಡಿ ಕಡಿಮೆ ಆಗುತ್ತೆ ಅಂತಲ್ಲ, 1 ವರ್ಷಕ್ಕೆ ಟೈಮ್ ತಗೊಂಡಿದ್ದೀರಾ ನೀವು, 2000 10,000ಕ್ಕೆ 2000 ನಾವು ಇದನ್ನ ತಗೊಂತೀರಾ, ಬಡ್ಡಿ ತಗೊಂತಿದ್ದೀರಾ, ಹಂಗಾಗಿ ನಾನು ಕಟ್ಟಲ್ಲ, ನಾನು ಈಗ ನನಗೆ ಸಾಲದ ಕಡೆಗೆ ಹಾಕೊಡ್ರಿ. ಆಯ್ತು, ಕಂತು ಬಾಕಿ ಹಾಕಿದ್ದಲ್ವಾ, ನಾನು 4 ವಾರ ಕಟ್ಟಲಿಲ್ಲ ಇನ್ಶೂರೆನ್ಸ್ ಅಂದಮೇಲೆ ನೀವು ಅಲ್ಲಿಗೆ ನನಗೆ 750 ಸಾಲಕ್ಕೆ ಹಾಕ್ಬೇಕಾಗಿತ್ತು. ಈ 250 ಮಾತ್ರ ನೀವು ನನಗೆ ಇದಕ್ಕೆ LICಗೆ ಹಾಕ್ಬೇಕು, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದೆ ಸರ್. ಅದಕ್ಕೆ ಅವ್ರು ಹೇಳ್ತಾರೆ, ಒಟ್ನ ಸಾಲ ಚಿಕ್ಕ ಸಾಲ ಎಲ್ಲ ಮುಗಿಸ್ಬಿಡ್ತೀನಿ, ನಿನ್ಗೆ ಬಡ್ಡಿ ಕಡಿಮೆ ಆಗ್ಬಿಡುತ್ತೆ, ಸಾಲ ಒಂದು ಕಟ್ಕೊಂಡು ಹೋಗು ನೀನು ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾನು ನೋಡ್ತಿದ್ನಲ್ಲ, ಅದ್ರ ಪ್ರಕಾರ ನಂದು ಏನಿದೆ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ, ನನಗೆ LIC ಆಫೀಸಲ್ಲಿ ಬಾಂಡ್ ಇಟ್ಟಿದ್ನಲ್ಲ, ಬಾಂಡ್ ನಂಬರ್ ಕೊಡಿ, ಅದನ್ನ ನಾನು ಚೆಕ್ ಮಾಡಿಸ್ತೀನಿ ಅಂತ ಕೇಳಿದ್ರೆ ಬಾಂಡ್ ನಂಬರ್ ಕೊಟ್ಟರು ಸರ್. ಕೊಟ್ಟರೆ ಅದು ತಗೊಂಡಾಗ LIC ಆಫೀಸಲ್ಲಿ ಎಲ್ಲ ಬೇಕಾದ್ರೂ ಚೆಕ್ ಮಾಡ್ರಿ, ಅದು ಆಗುತ್ತೆ ಅಂತ ಹೇಳಿದ್ರು. ನಾನು ಗೌರ್ಮೆಂಟ್ LIC ಆಫೀಸಲ್ಲಿ ಹೋಗಿ ತೆಗ್ಸಿದ್ರೆ ಸರ್, ಅದು ID ಓಪನ್ನೇ ಆಗ್ತಿಲ್ಲ. ಕಟ್ಬೇಡಿ ಕೋರ್ಟ್ಗೆ ಬರಲಿ. ನಾನು ಕಟ್ಟಿಲ್ಲ ಸರ್, ಈಗ ಸಾಲನೂ ಕಟ್ಟಿಲ್ಲ, ಇನ್ಶೂರೆನ್ಸ್ ನಾನು ಫುಲ್ ಕಟ್ಟಿಲ್ಲ. 4 ವಾರ ಇನ್ಶೂರೆನ್ಸ್ ಹಿಂಗ್ ಮಾಡಿದ್ರಲ್ಲ, ನಾನು ಸಾಲ ಕಟ್ಟಿಲ್ಲ, ನನಗೆಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಡಿ, ನಾನು ಕಟ್ಟಲ್ಲ ಅಂತ ಹೇಳಿದೀನಿ ಸರ್ ಅವ್ರಿಗೆ. ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಮೆಂಬರ್ಸ್ ನ ಚೂ ಬಿಡ್ತಾರೆ ಸರ್. ಇವರು ಗೊತ್ತಾಯ್ತು ಅವ್ರದ್ದು ಕೊನೆಯ ಅಸ್ತ್ರ ಅದೇನೇ ಪಾಪ. ಅವರು ಹೆದರ್ಕೊಂಡು ಈ ಹೆಂಗೆ ಅಂದ್ರೆ ಧೈರ್ಯ ಇಲ್ದಿರೋರು ಈ ತರ ನಿಮ್ಮ ಊರವನ್ನ ಚೂ ಬಿಟ್ಟು ನಿಮ್ಗೆ ಧಮಕಿ ಹಾಕಿಸ್ತಾರೆ. ನೀವು ಅದಕ್ಕೆಲ್ಲ ಹೆದರ್ಬೇಡಿ, ಎಲ್ಲರ ಹೆಸರು ಬರೀರಿ, ಎಲ್ಲರ ಹೆಸರು ಕೂಡ ವಿಡಿಯೋ ಮಾಡ್ಕೊಳ್ಳಿ, ನಾನು ಕಳಿಸ್ಕೊಡಿ ಒಂಚೂರು. ಸರ್, ವಿಡಿಯೋ ಮಾಡಿದೀನಿ. ಅವ್ರಿಗೆ ಅಷ್ಟು ಧೈರ್ಯ ಇದ್ರೆ, ಲೀಗಲ್ ಆಗಿದ್ರೆ ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೋರ್ಟ್ಗೆ ಹೋಗದೆ ಅವರು ಇಷ್ಟೊಂದು ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಿದ್ರು. ಕೋರ್ಟ್ಗೆ ಹೋಗ್ಲಿ ಬಿಡಿ, ಅದೇನಾಗತ್ತಿಲ್ಲ, ಫ್ರೀ ಲಾಯರ್ ಬೇಕಾದ್ರೆ ನಾನು ಕೊಡಿಸ್ತೀನಿ. ಓಕೆನಾ? ಓಕೆ ಸರ್, ಅದನ್ನೇ ನೋಡಿದೀನಿ ಸರ್. ನೀವು ಹೇಳ್ತಿದ್ರಿ ಲಾಯರ್ ಬೇಕಾದ್ರೆ. ಹೌದಮ್ಮ, ಅದನ್ನ ಕೇಳಿಸ್ಕೊಂಡು ಇವತ್ತು ಮೇಡಮ್ ಅವ್ರ ಹತ್ರನೇ ನಂಬರ್ ಇಸ್ಕೊಂಡು ನಾನು ಸರ್ ಹತ್ರ ಮಾತಾಡ್ತೀನಿ. ಒಂದು ಕೆಲಸ ಮಾಡಿ, ನಾಳೆ ಬಂತು ಅಂದ್ರೆ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ನನಗೆ. ವಿಡಿಯೋ ಮಾಡಿ ಕಳಿಸ್ಕೊಡಿ, ಆಮೇಲೆ ನಾನು ಮಾತಾಡ್ತೀನಿ. ಹೌದು, ಯಾರ್ಯಾರು ತೊಂದರೆ ಕೊಡ್ತಿದ್ರು ಅವ್ರ ಹೆಸರು ಹೇಳಿ ಸರ್, ಸರಿನಾ? ಸರ್, ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ ಸರ್, ಇವರು ನನ್ನ ಸಾಲಕ್ಕೆ ಬೇರೆಯವ್ರದ್ದು ಇದೆಯಲ್ಲ ಅದರಲ್ಲಿ 50 ರೂಪಾಯಿ ಎತ್ಬಿಟ್ಟು ಅವ್ರು ಏನಾರು ಮಾಡ್ಕೊಳ್ಳಿ, ನೀವ್ ಯಾವ್ದು ದುಡ್ಡು ಕಟ್ಟಕ್ ಹೋಗ್ಬೇಡಿ. ನೀವು ತಪ್ಪು ಮಾಡಿದ್ರೆ ಅವರು ನಮ್ಗೆ ಇದಕ್ಕೆ ಬರ್ಬೇಕು, ಅದಕ್ಕೆ ಕೋರ್ಟಿಗೆ ಬರ್ಬೇಕು, ನಿಮ್ಗೆ ಕರ್ಕೊಂಡು ಕೋರ್ಟಿಗೆ ಬರ್ಲಿ. ಅವ್ರು ಅಲ್ಲಿವರೆಗೂ ಕಟ್ಬೇಡಿ, ಅದೇನು ಮಾಡ್ತಾರೋ ಆಗ್ಲಿ.
ಲಕ್ಷಾಂತರ ಜನ ಕಟ್ಟೋದು ಬಿಟ್ಟಿದ್ದಾರೆ. ಸಂಘದವ್ರು ಹೇಳ್ತಿದಾರೆ ಸರ್ ನಮ್ ದುಡ್ಡು ಕಟ್ ಆಗ್ತೈತೆ, ನೀನ್ ಕರೆಕ್ಟ್ ಆಗಿ ಕಟ್ಟಿಲ್ಲ ಅದಕ್ಕೆ ನಮ್ಮದ್ರಲ್ಲಿ ಅದನ್ನ ತೆಗ್ದಾಕ್ತಾರೆ. ಆಯ್ತಪ್ಪ, ಈಗ ನೀವು ಕಟ್ಟಲ್ಲ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರಲ್ಲ, ಹೊಡಿತಾರಂತ, ಸಾಯಿಸ್ತಾರಂತ, ಇಲ್ಲ ಕೋರ್ಟ್ ಕರ್ಕೊಂಡು ಹೋಗ್ತಾರಂತ, ಅವನ್ನೇ ಕೇಳಿ. ನಿಮ್ಮಿಂದ ನಮಗೆ ಲೋನ್ ಆಗ್ತಾ ಇಲ್ಲ, ನೀವು ಕಟ್ಲಿಲ್ಲ ಅಂದ್ರೆ ನಮ್ಗೆ ಲೋನ್ ಆಗಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮ ದುಡ್ಡುಗೆ ಲೆಕ್ಕ ಇಸ್ಕೊಳ್ಳಿ ಫಸ್ಟ್, ಅವನೇ ಕೇಳಿ. ನಂಗೆ ಎಲ್ಲಾ ದುಡ್ಡುಗೂ ಪಕ್ಕ ಲೆಕ್ಕ ಇಸ್ಕೊಳ್ಳೋಕೆ ಹೇಳಿ, ನಾನು ಕಟ್ತೀನಿ. ಕಟ್ಟಲ್ಲ ಅಂತ ಹೇಳೇ ಇಲ್ವಲ್ಲ ನಾನು. ಹೌದು ಸರ್. ಧರ್ಮಸ್ಥಳ ಸಂಘ ಕಳ್ಳದು ದರೋಡೆಕೋರ ಸಂಘ ಬಂದು ಅವ್ರು ಇಲ್ದಂಗೆ ಕೇಳ್ತಾ ಇದ್ದಲ್ಲ ನೀವು ನಮ್ಮ ಊರಲ್ಲಿ. ಊರ್ನ ಹಾಳು ಮಾಡ್ತಾ ಇದಾರೆ ಏನವರು ಸಂಘದವರು? ಅಮ್ಮ ಇಷ್ಟೇ ವಿಡಿಯೋ ಮಾಡಿ ಕಳಿಸಿ, ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಅವ್ರು ಬಂದಾಗೆಲ್ಲ ವಿಡಿಯೋ ಮಾಡಿ ಕಳಿಸಿ ಮಾತಾಡ್ತೀನಿ. ಸರ್ ನಾನು ವಿಡಿಯೋ ಮಾಡಿದೀನಿ, ಅದು ನಿಮ್ಗೆ ಹಾಕ್ಲಾ ಸರ್ ಈಗ? ಕಳಿಸಿ ಆಮೇಲೆ ಮಾತಾಡ್ತೀನಿ. ಸರ್ ಹಾಕ್ತೀನಿ ಸರ್.